ಹಾಯ್ ಎಲ್ಲರಿಗೂ ನಮಸ್ಕಾರ. ಮಹನ್ಯ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಒಂದು ಸಿಂಪಲ್ ರಂಗೋಲಿ ಡಿಸೈನನ್ನು ನೋಡ್ಕೊಂಡು ಬನ್ನಿ. ಇದಾಗಿತ್ತು ಇವತ್ತಿನ ಸಿಂಪಲ್ ರಂಗೋಲಿ ಡಿಸೈನ್. ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ಒಂದು ಫ್ರೈಡ್ ರೈಸನ್ನು ಮಾಡ್ಕೊಳ್ಳೋಣ ಅಂತೇಳಿ ಸಣ್ಣದಾಗಿ ಎಲ್ಲ ತರಕಾರಿಯನ್ನು ಅದಕ್ಕೆ ಬೇಕಾಗಿರತಕ್ಕಂಥ ತರಕಾರಿನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಈಗ ಫ್ರೈಯನ್ನು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ತರಕಾರಿನ ನಂತರ ಎಲ್ಲ ತರಕಾರಿನ ಹಾಕಿ ಈ ರೀತಿ ಫ್ರೈಯನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಸಹ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೇನು ಫ್ರೈಡ್ ರೈಸ್ ಪ್ಯಾಕೆಟ್ ಇದೆಲ್ಲ ಪೌಡರ್ ಅದನ್ನು ಹಾಕಿದೆ, ಮತ್ತು ಖಾರಕ್ಕೆ ತಕ್ಕ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಅಷ್ಟೇ ಸೇರಿಸ್ಕೊಂಡೆ. ನಂತರ ಅನ್ನ ಮಾಡಿಟ್ಕೊಂಡಿದ್ದೆ, ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಫ್ರೈಡ್ ರೈಸನ್ನು ರೆಡಿ ಮಾಡಿಕೊಂಡೆ. ಇನ್ನು ಈವ್ನಿಂಗು ಒಂದು ಸ್ನ್ಯಾಕ್ಸನ್ನು ತಿನ್ನಬೇಕು ಅಂತ ಆಸೆ ಆಗಿತ್ತು. ಹಾಗಾಗಿ ಸ್ನ್ಯಾಕ್ಸಿಗೆ ಈ ಒಂದು ಕಡಲೆ ಬೀಜವನ್ನು ಈ ರೀತಿ ಚೆನ್ನಾಗಿ ಹುರ್ಕೊಂಡು ಬೇಳೆ ಮಾಡಿಟ್ಕೊಂಡು, ನಂತರ ಅದಕ್ಕೆ ಚಿಲ್ಲಿ ಪೌಡರು, ಉಪ್ಪು, ಅರಿಶಿಣ, ಗರಂ ಮಸಾಲೆ, ಧನಿಯಾ ಪೌಡ್ರಲ್ಲಿ ಈ ರೀತಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ಮು, ಟೊಮೆಟೊ, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸ ಮತ್ತು ಹಾಗೆ ಆ ಮಸಾಲೆ ಕಡಲೆ ಬೀಜವನ್ನು ಸೇರಿಸ್ಕೊಂಡೆ.